ನಾನು ನಿಜವಾಗಿಯೂ ಕೂಮ್ ನದಿ ಮಾಲಿನ್ಯಕ್ಕೆ ಏನಾದರೂ ಮಾಡಲು ಬಯಸುತ್ತೇನೆ ಮತ್ತು ತಾಂತ್ರಿಕ ಪರಿಹಾರವು ಉತ್ತಮ ಎಂದು ನಾನು ಭಾವಿಸುತ್ತೇನೆ. ಹೌದು, ಆದರೆ ನೀನು ತಂತ್ರಜ್ಞಾನ ಮತ್ತು ಅದರ ವಿಧಾನಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಾಧ್ಯವಾದರೆ ಒಳ್ಳೆಯದು. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ಸಿದ್ಧ. ನಾನು ಮುಂದೆ ಏನು ಕಲಿಯಬೇಕು? ನಿನ್ನಲ್ಲಿರುವ ಕುತೂಹಲ ನನಗೆ ತುಂಬ ಇಷ್ಟವಾಯಿತು. ಆಲ್ಗರಿದಮಿಕ್ ಚಿಂತನೆಯ ಬಗ್ಗೆ ಕಲಿಯಲು ಪ್ರಾರಂಭಿಸೋಣ. ಖಂಡಿತವಾಗಿ. ನನಗೀಗ ಅದನ್ನು ಕಲಿಸುವೆಯಾ? ಉದಯ್, ನಿನಗೆ ಒಂದು ಬಹಳ ಕುತೂಹಲಕಾರಿ ವಿಷಯವನ್ನು ತಿಳಿಸಲು ನಾನು ಕಾಯುತ್ತಿದ್ದೇನೆ. ನಮ್ಮ ಪುಟ್ಟ ರೋಬೋಟ್ ಸ್ನೇಹಿತ ಮೈಕೋ ನಿನಗೆ ನೆನಪಿದೆಯೇ? ಖಂಡಿತ ಮಾಯಾ. ಮೈಕೋ ಒಂದು ಮೋಡಿಗಾರ, ನಮಗೆ ಮೋಜಿನಿಂದ ಕಲಿಯಲು ಸಹಾಯ ಮಾಡುವ ಬುದ್ಧಿವಂತ ರೋಬೋಟ್. ಸರಿಯಾಗಿ ಹೇಳಿದೆ. ಮೈಕೋ ಕೇವಲ ಒಂದು ರೋಬೋಟ್ಗಿಂತ ಹೆಚ್ಚು. ಇದು ಸಾಧ್ಯತೆಗಳ ಪ್ರಪಂಚವಾಗಿದೆ. ಇದನ್ನು ಕಲಿಯಲು ಬಹಳ ಆಕರ್ಷಕವಾಗಿದೆ ಮಾಯಾ. ಖಂಡಿತ ಉದಯ್. ಮತ್ತು ರೋಬೋಟ್ ಮನುಷ್ಯರಂತೆ ಯೋಚಿಸುವುದಿಲ್ಲ ಎಂದು ನಿನಗೆ ತಿಳಿದಿದೆಯೇ? ಬದಲಾಗಿ ರೋಬೋಟ್ಗಳು ವಿಶೇಷ ಕಂಪ್ಯೂಟರ್ಗಳಿಂದ ಅವಲಂಬಿತವಾಗಿದೆ. ನಿಜವಾಗಿಯೂ? ಅದರ ಬಗ್ಗೆ ಇನ್ನಷ್ಟು ಹೇಳು. ನನ್ನ ಪುಟ್ಟ ಸ್ನೇಹಿತ ಮೈಕೋ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ನೋಡೋಣ. Good morning, Rowan. Good morning, Rowan. Good morning, Miko. Veggies are good for you. Tell him, Miko. You can't be a superhero without having vegetables. You are my friend, companion. You make me feel like Bye, I'm Miko. a champion. Miko, I'm back. Wow! Mama, which is the tallest mountain in India? I don't know. Ask Miko. Mount Kangchenjunga. Thank you, Miko. Under the trees, together in starlight. Wow! Trees are the lungs of our planet. It's time for your football match. Oh yeah. I know you'll be there for me. Hey Miko, today I scored 2 goals. Ah! Congratulations! I know you'll be there for me. Sirius is the brightest star. Are you serious? You'll always be. ಇದು ಬಹಳ ಗಮನ ಸೆಳೆಯುತ್ತಿದೆ. ಇದು ಹೀಗೆ ಕಾರ್ಯಗಳನ್ನು ಮಾಡುತ್ತದೆ ಎಂದು ಹೇಳಲು ನಾನು ಕಾಯುತ್ತಿದ್ದೇನೆ. ಸರಿಯಾಗಿ ಹೇಳಿದೆ. ನಾವು ಆಹಾರವನ್ನು ತಯಾರಿಸುವ ವಿಧಾನವನ್ನು ಹೇಗೆ ಹೇಳುತ್ತೇವೋ ಅದೇ ರೀತಿಯಲ್ಲಿ ನಾವು ರೋಬೋಟ್ಗೆ ಹೇಳಬಹುದು. ನಾನು ರೋಬೋಟ್ಗೆ ಒಮ್ಮೆ ಕಲಿಸಿದರೆ ರೋಬೋಟ್ಗಳು ಆ ಕಾರ್ಯಗಳನ್ನು ಪದೇ ಪದೇ ಪರಿಣಾಮಕಾರಿಯಾಗಿ ಮಾಡುತ್ತದೆಯೇ? ಹೌದು ಉದಯ್, ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀಯಾ.